ಸೊ ಹೆಲ್ಪಿಂಗ್ ವರ್ಕ್ಸ್ ಬಗ್ಗೆ ಮಾಹಿತಿ ಹೇಳಬೇಕು. ಹೇಳಪ್ಪ ನೀನು ಆಮೇಲೆ ಸ್ಟಾರ್ಟಿಂಗ್ ಅದೇನು ಹೆಲ್ಪಿಂಗ್ ವರ್ಕ್. ಟುಡೇ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಹೇಳಪ್ಪ. My name is Suman. Today I am going to search helping work. ನನ್ನ ಹೆಸರು ಸುಮನ್ ಅಂತ. ನಾನು ಹೆಲ್ಪಿಂಗ್ ವರ್ಕ್ ಬಗ್ಗೆ ಹೇಳಕ್ಕೊಂತೀನಿ. ಇಲ್ಲೇ ಬಿ ಫಾರ್ಮ್ ಬಗ್ಗೆ ನಾನು ಇವತ್ತು ಎಲ್ರಿಗೂ ಹೇಳ್ಕೊಡ್ತೀನಿ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಒಳಗೆ ಆ್ಯಮ್ ಈಸ್ ಆರ್ ಬರ್ತೈತಿ ಮತ್ತು ಪಾಸ್ಟ್ ಟೆನ್ಸ್ ಒಳಗೆ ವಾಸ್ ವರ್ಕ್ ಬರ್ತೈತಿ. ಆ್ಯಮ್ ಈಸ್ ಅನ್ನೋದು ಸಿಂಗ್ಯುಲರ್ ಬರ್ತೈತಿ, ಇನ್ನು ಆರ್ ಅನ್ನೋದು ಪ್ಲೂರಲ್ ಬರ್ತೈತಿ. ವಾಸ್ ಅನ್ನೋದನ್ನು ನಾವು ಪಾಸ್ಟ್ ಟೆನ್ಸ್ನಾಗ ಬಳಸ್ಬೇಕು, ಇದು ಸಿಂಗ್ಯುಲರ್ ಆಗಿರ್ತೈತಿ. ಮತ್ತು ವರ್ ಅನ್ನೋದು ಪ್ಲೂರಲ್ ಆಗಿರ್ತೈತಿ, ಇದನ್ನು ಕೂಡ ನಾವು ಪಾಸ್ಟ್ ಟೆನ್ಸ್ ಆಗಿ ಬಳಸ್ತೇವೆ. ಉದಾಹರಣೆಗೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಇಲ್ಲಿ ಐ ಬರ್ತೈತಿ, ಸೊ ಇದು ಸಿಂಗ್ಯುಲರ್ ಆಗ್ತೈತಿ. ಇನ್ನು ಇದು ಪ್ರೆಸೆಂಟ್ ಟೆನ್ಸ್ ಕೂಡ ಆಗ್ತೈತಿ, ಅಲ್ಲಿ ವರ್ಬ್ ಪ್ಲಸ್ ಐನ್ ಜಿ ಕೂಡ ಐತಿ. ಇನ್ನು ಈಸ್ ಅನ್ನೋದು ಹಿ ಈಸ್ ರೈಟಿಂಗ್ ಎ ಲೆಟರ್, ಹಿ ಈಸ್ ರೈಟಿಂಗ್ ಎ ಲೆಟರ್, ಇದು ಪ್ರೆಸೆಂಟ್ ಟೆನ್ಸ್ ಒಳಗೂ ಐತಿ ಮತ್ತು ಇದು ಸಿಂಗ್ಯುಲರ್ ಆಗಿನೂ ಐತಿ. ಅವನು ಪತ್ರವನ್ನು ಬರೀತಿದ್ದಾನೆ, ಈ ರೀತಿ ಪ್ರೆಸೆಂಟ್ ಟೆನ್ಸ್ ಒಳಗೆ ಐತಿ. ಇನ್ನು ಆರ್ ಅನ್ನೋದಾದ್ರೆ ಆರ್ ಒಳಗೆ ಪ್ಲೂರಲ್ ಬರ್ತೈತಿ. ಪ್ಲೂರಲನ್ನು ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಗಿಂತ ಹೆಚ್ಚು ನಾವು ಹೇಳಬೇಕು ಅಂತಂದ್ರೆ ಪ್ಲೂರಲ್ ಬರ್ತೈತಿ. ಉದಾಹರಣೆಗೆ ವಿ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್, ವಿ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್, ಪ್ಲೇಯಿಂಗ್ ಅಂತ ಬಂತ, ಅಲ್ಲಿದು ಪ್ರೆಸೆಂಟ್ ಟೆನ್ಸ್ ಆಗಿರ್ತೈತಿ ಮತ್ತು ಇದು ಪ್ಲೂರಲ್ ಆಗಿರ್ತೈತಿ. ಇನ್ನು ವಾಸ್ ಪಾಸ್ಟ್ ಟೆನ್ಸ್ ಬಗ್ಗೆ ಹೇಳಬೇಕಂದ್ರೆ ವಾಸನ್ನು ನಾವು ಈಗಾಗಲೇ ನಡೆದೋಗೈತಿ ಅನ್ನೋದಕ್ಕೆ ವಾಸ್ ಅಂತ ಹೇಳ್ತೀವಿ. ಈ ಭೂತಕಾಲಕ್ಕೆ ನಾವು ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ. ವಾಸ್ ಒಂದು ಉದಾಹರಣೆ ಹೇಳಬೇಕಂದ್ರೆ ಐ ವಾಸ್ ರೋಟ್ ಎ ಲೆಟರ್, ನನಗೆ ಪತ್ರ ಬರೋದಾಯಿತು ಅನ್ನೋದಕ್ಕೆ ವಾಸ್ ಮತ್ತು ಇದು ಪಾಸ್ಟ್ ಟೆನ್ಸ್ ಹೌದು ಮತ್ತು ಇದು ಸಿಂಗ್ಯುಲರ್ ಕೂಡ ನಾನು ಬಳಸ್ತೇವೆ. ಇಲ್ಲಿ ವರ್ಬ್ ಅಂತ ವರ್ ಅನ್ನೋದು ಪ್ಲೂರಲನ್ನು ನಾವು ಫಾರ್ ಎಕ್ಸಾಂಪಲ್ ದೇ ವೆಂಟ್ ಟು ಹೋಟೆಲ್ ಎಸ್ಟರ್ಡೇ, ನಾವು ನಿನ್ನೆ ಹೋಟೆಲಿಗೆ ಹೋಗಿದ್ವಿ ಅನ್ನೋದಕ್ಕೆ ಒಂದು ವರ್ ಅನ್ನೋ ಬಂತು. ವಿ ವರ್ ವೆಂಟ್ ಟು ಹೋಟೆಲ್ ಎಸ್ಟರ್ಡೇ ಅಂತ. ವಿ ಅನ್ನೋದು ಇಲ್ಲಿ ಪ್ಲೂರಲ್ ಬರ್ತೈತಿ ಮತ್ತೀಗ ವರ್ ಅನ್ನೋದು ಪಾಸ್ಟ್ ಟೆನ್ಸ್ ಬರ್ತೈತಿ. ಸೊ ಇದಿಷ್ಟು ಹೆಲ್ಪಿಂಗ್ ವರ್ಬ್ನ ನಾವು ನೋಡ್ಬೋದು ಬಿ ಫಾರ್ಮ್. ನಾನು ಡೂ ಫಾರ್ಮ್ ಬಗ್ಗೆ ಹೇಳ್ತೀನಿ. ಡೂ ಫಾರ್ಮ್ ಒಳಗೆ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ ಬರ್ತೈತಿ. ಪ್ರೆಸೆಂಟ್ ಟೆನ್ಸ್ ಒಳಗೆ ಡೂ ಡಸ್ ಬರ್ತೈತಿ ಮತ್ತು ಪಾಸ್ಟ್ ಟೆನ್ಸ್ ಒಳಗೆ ಡಿಡ್ ಬರ್ತೈತಿ. ಈಗ ಡೂ ಮತ್ತು ಡೂ ಅನ್ನೋದು ಸಿಂಗ್ಯುಲರ್, ಡಸ್ ಅನ್ನೋದು ಪ್ಲೂರಲ್, ಡಿಡ್ ಅನ್ನೋದು ಸಿಂಗ್ಯುಲರ್ ಬರ್ತೈತಿ. ಡೂ ಒಳಗೆ ಉದಾಹರಣೆ ಐ ಕ್ಯಾನ್ ಡೂ ಇಟ್, ನಾವು ಇದನ್ನ ಪ್ರೆಸೆಂಟ್ ಟೆನ್ಸ್ ಒಳಗೆ ನೋಡ್ತೀವಿ. ಆಮೇಲೆ ಡಸ್, ವಿ ಡಸ್ ಇಟ್ ಅಂದ್ರೆ ನಾವು ಇದ್ರೊಳಗೆ ಪ್ರೆಸೆಂಟ್ ಟೆನ್ಸ್ ಅಂತ ಹೆಂಗೆ ಕಂಡು ಹಿಡಿದಂದ್ರೆ ಡಸ್ ಇಟ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಒಳಗೆ ಡಿಡ್ ಬರ್ತೈತಿ, ಐ ಡಿಡ್ ಇಟ್. ನಾವು ಪಾಸ್ಟ್ ಟೆನ್ಸ್ ಅಂತ ಹೆಂಗೆ ಕಂಡು ಹಿಡಿದಂದ್ರೆ ಡಿಡ್ ಬಂತಂದ್ರೆ ಇದು ಪಾಸ್ಟ್ ಟೆನ್ಸ್. ನನ್ನ ಹೆಸರು ಸಾಯಿ ಅಂತ. ನಾನು ಹೆಲ್ಪಿಂಗ್ ವರ್ಕ್ನಾಗ ಹ್ಯಾವ್ ಫಾರ್ಮ್ ಬಗ್ಗೆ ಹೇಳ್ತೀನಿ. ಹ್ಯಾವ್ ಫಾರ್ಮ್ನಾಗ ಹ್ಯಾವ್ ಹ್ಯಾವ್ ಅಂತ ಸಿಂಗ್ಯುಲರ್ ಇದು ಪ್ಲೂರಲ್, ಇದು ಪಾಸ್ಟ್ ಪ್ರೆಸೆಂಟ್ ಟೆನ್ಸ್, ಇದು ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ನಾಗ ಯು ಹ್ಯಾವ್ 2 ರೆಡ್ ಬಲೂನ್ಸ್, ಐ ಹ್ಯಾವ್ 5 ಡಾಗ್ಸ್. ಹ್ಯಾಸ್ ಒಳಗೆ ಶಿ ಹ್ಯಾಸ್ ಅ ಕಾರ್, ಹಿ ಹ್ಯಾಸ್ ಅ ಫುಟ್ಬಾಲ್. ಪಾಸ್ಟ್ ಟೆನ್ಸ್ ಒಳಗೆ ಹ್ಯಾಡ್ನಾಗ ಶಿ ಹ್ಯಾಡ್ ಅ ಲಿಟಲ್ ಡಾಗ್, ಸೀತಾ ಹ್ಯಾಡ್ ಅ ಬ್ಯೂಟಿಫುಲ್ ಬ್ಯಾಗ್. ಓಕೆ, ಚೆನ್ನಾಗಿ ಹೇಳಿ.